ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬಿರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ರಾಹುಲ್ ಗಾಂಧಿ ಅವರೀಗ ತುಂಬ ಬದಲಾಗಿದ್ದಾರೆ ಅನ್ನೋದಕ್ಕಿಂತ ಪರಿಸ್ಥಿತಿ ಅವರನ್ನು ಬದಲು ಮಾಡಿದೆ. ಶಶಿ ತರೂರ್ ಅವರ ಬಳಿ ಹೋಗಿ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾಯಿತು. ಈಗ ಅಸ್ಸಾಂನಲ್ಲಿ ಕ್ಷಮೆ ಕೇಳುವ ಹಂತಕ್ಕಿವತ್ತು ರಾಹುಲ್ ಗಾಂಧಿ ಅವರು ಬಂದು ನಿಂತಿದ್ದಾರೆ. ಇದೇ ಕೆಲ ದಿನಗಳ ಹಿಂದೆ ಹೋದವ್ರು ಹೋಗಲಿ, ಐ ಡೋಂಟ್ ಕೇರ್ ಅನ್ನೋ ಆ್ಯಟಿಟ್ಯೂಡ್ನಲ್ಲಿದ್ದರು ರಾಹುಲ್ ಗಾಂಧಿ ಅವರು. ಆದರೆ ಈಗ ಅಸಮಾಧಾನಗೊಂಡವರನ್ನೆಲ್ಲ ಮನವೊಲಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಈಗ ರಾಹುಲ್ ಗಾಂಧಿ ಹಾಗೂ ಅಸ್ಸಾಂ CM ಇಬ್ಬರು ಒಟ್ಟಿಗೆ ಕಾಂಗ್ರೆಸ್ ನಾಯಕನಿಗೆ ಮಾಡಿದ ಫೋನ್ ಕಾಲ್ ಅಸ್ಸಾಂ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ. ಈ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಗಳ ಬಗ್ಗೆ ಡಿಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಅಸ್ಸಾಂನಲ್ಲಿ ಈ ವರ್ಷ ವಿಧಾನಸಭಾ ಚುನಾವಣೆ ಇದೆ. ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ವಾದ್ರಾ ಅವರನ್ನು ಸ್ಕ್ರೀನಿಂಗ್ ಕಮಿಟಿಯ ಅಧ್ಯಕ್ಷರಾಗಿ ಆಯ್ಕೆ ಮಾಡಿಕೊಂಡಿದೆ. ಆದರೆ ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ಗೆ ಅಸ್ಸಾಂನಲ್ಲಿ ಒಂದು ಆಘಾತ ಎದುರಾಗುತ್ತೆ. ಪಕ್ಷದ ಹಿರಿಯ ನಾಯಕ ಭೂಪೇನ್ ಬೋರಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದು ಅಸ್ಸಾಂ ಕಾಂಗ್ರೆಸ್ ಒಳಗೆ ತುಂಬ ದೊಡ್ಡ ಗೊಂದಲವನ್ನು ಉಂಟು ಮಾಡ್ತಾ ಇದೆ. ಮೊದಲು ಈ ವಿಷಯವನ್ನು ದೂರವಾಣಿ ಕರೆ ಮೂಲಕ ಅಸ್ಸಾಂ ಕಾಂಗ್ರೆಸ್ನ ಸ್ಕ್ರೀನಿಂಗ್ ಕಮಿಟಿ ಅಧ್ಯಕ್ಷರಾಗಿ ನೇಮಕಗೊಂಡಿರೋ ಪ್ರಿಯಾಂಕಾ ವಾದ್ರಾ ಅವರಿಗೆ ತಿಳಿಸಲಾಗುತ್ತೆ. ಕಳೆದ 4 ವರ್ಷಗಳಿಂದ ಅಸ್ಸಾಂನಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಒಗ್ಗೂಡಿಸಿ ಏಕಾಂಗಿಯಾಗಿ ಶ್ರಮ ವಹಿಸಿ ಕೆಲಸ ಮಾಡಿದ್ದ ದಿಗ್ಗಜ ನಾಯಕ ಭೂಪೇನ್ ಬೋರಾ ಅವರು ರಾಜೀನಾಮೆ ನೀಡ್ತಿದ್ದಾರೆ. ಇದು ಪಕ್ಷಕ್ಕೆ ದೊಡ್ಡ ಆಘಾತ ಅಂತ ಪ್ರಿಯಾಂಕಾ ಗಾಂಧಿ ಅವರಿಗೆ ಅರ್ಥವನ್ನು ಮಾಡಿಸಲಾಗುತ್ತೆ. ಅಸ್ಸಾಂ ರಾಜಕೀಯಕ್ಕೆ ಹೊಸಬರಾಗಿರೋ ಪ್ರಿಯಾಂಕಾ ಅವರಿಗೆ ಈ ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ತಕ್ಷಣಕ್ಕೆ ಗೊತ್ತಾಗಲಿಲ್ಲ. ಆಗ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ದು ಒಂದೇ ಮಾತು, ಈ ವಿಷಯದ ಬಗ್ಗೆ ನಾನು ರಾಹುಲ್ ಗಾಂಧಿ ಜೊತೆ ಮಾತಾಡ್ತೀನಿ ಅಂತ. ಅಲ್ಲಿವರೆಗೂ ಪರಿಸ್ಥಿತಿಯನ್ನು ನಿಭಾಯಿಸಿ ಅಂತ ಅಲ್ಲಿನ ನಾಯಕರಿಗೆ ಸೂಚನೆಯನ್ನು ಕೊಡ್ತಾರೆ. ಬೋರಾ ಅವರು ಇಂತಹ ಸಮಯದಲ್ಲಿ ಪಕ್ಷವನ್ನು ಬಿಟ್ಟರೆ ಖಂಡಿತ ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ ಅನ್ನೋದು ಅಸ್ಸಾಂ ಕಾಂಗ್ರೆಸ್ ನಾಯಕರಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿ ಮೊದಲು ಕಾಂಗ್ರೆಸ್ ಪಕ್ಷ ಬೋರಾ ಅವರನ್ನು ಮನವೊಲಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಆದರೆ ಬೋರಾ ಅವರು ಒಪ್ಪದಿದ್ದಾಗ ನೇರವಾಗಿ ದೆಹಲಿಯಲ್ಲಿದ್ದ ರಾಹುಲ್ ಗಾಂಧಿ ಅವರಿಗೆ ಕರೆ ಮಾಡಲಾಗುತ್ತೆ. ಇಲ್ಲಿ ಇನ್ನೊಂದು ಮಜಾ ಏನಂದರೆ, ರಾಹುಲ್ ಗಾಂಧಿ ಅವರಿಗೆ ಈ ಭೂಪೇನ್ ಬೋರಾ ಅಂದರೆ ಯಾರು ಅನ್ನೋದೇ ಅಲ್ಲಿವರೆಗೂ ಗೊತ್ತಿರಲಿಲ್ವಂತೆ. ಸೊ ಮೊದಲು ಅವರಿಗೆ ಈ ಭೂಪೇನ್ ಬೋರಾ ಅಂದರೆ ಯಾರು ಅಂತ ಅರ್ಥ ಮಾಡಿಸ್ಬೇಕಾಯ್ತು. ಬೋರಾ ಅವರು ಅಸ್ಸಾಂ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು ಮತ್ತು ಪಕ್ಷವನ್ನು ಕಟ್ಟಿ ಬೆಳೆಸಿದವರು ಅನ್ನೋ ಮಾಹಿತಿಯು ರಾಹುಲ್ ಗಾಂಧಿ ಅವರಿಗೆ ಇರಲಿಲ್ಲ. ನಂತರ ರಾಹುಲ್ ಗಾಂಧಿ ಅವರು ಇವರ ಅಗತ್ಯ ಇದೆಯಾ ಕಾಂಗ್ರೆಸ್ಗೆ ಅಂತ ಕೇಳ್ತಾರಂತೆ. ಆಗ ಗೌರವ್ ಗೊಗೊಯ್ ಅವರಂತಹ ನಾಯಕರು ಬೋರಾ ಅವ್ರ ಪಕ್ಷವನ್ನು ಬಿಟ್ಟರೆ ಅಸ್ಸಾಂನಲ್ಲೀಗ ಕಾಂಗ್ರೆಸ್ಗೆ ಇರೋ ಅಲ್ಪ ಸ್ವಲ್ಪ ಭರವಸೆ ಕೂಡ ಮುಂದೆ ಇಲ್ಲದೆ ಇರೋ ಹಾಗಾಗುತ್ತೆ ಅಂತ ವಿವರಿಸ್ಬಿಡ್ತಾರೆ. ಇದರ ನಂತರ ರಾಹುಲ್ ಗಾಂಧಿ ಅವರು ಬೋರಾ ಅವರೊಂದಿಗೆ ಮಾತಾಡೋದಕ್ಕೆ ಒಪ್ಕೊಳ್ತಾರೆ. ಇದರ ಮಧ್ಯೆ ಕಾಂಗ್ರೆಸ್ನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆಯನ್ನು ಕೊಡ್ತಾರೆ. ರಾಹುಲ್ ಗಾಂಧಿ ಅವರು ಮಾತನಾಡಬೇಕಿದೆ, ಸೊ ಈ ಕಾರಣಕ್ಕೆ ಬೋರಾ ಅವರು ತಮ್ಮ ರಾಜೀನಾಮೆಯನ್ನು ಹಿಂಪಡೆದಿದ್ದಾರೆ ಅನ್ನೋ ಸುದ್ದಿಯನ್ನು ಹರಡ್ಬಿಡ್ತಾರೆ. ಬೋರಾ ಅವರು ಪಕ್ಷದ ಪಿಲ್ಲರ್ ಇದ್ದಂಗೆ. ಅವರೇನಾದರೂ ಪಕ್ಷ ತೊರೆದ್ರೆ ಪಕ್ಷದ ಅವನತಿ ಆಗುತ್ತೆ ಅಂತ ಮನವರಿಕೆ ಆದಮೇಲೆ ರಾಹುಲ್ ಗಾಂಧಿ ಅವರು ಬೋರಾ ಅವರಿಗೆ ನೀವು ಸ್ವಲ್ಪ ಸಮಯ ತೆಗೆದುಕೊಳ್ಳಿ, ಅದಾದ ನಂತರ ನಿಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡೋಣ ಅಂತ ಹೇಳ್ತಾರೆ. ಆದರೆ ಬೋರಾ ಅವರು ಮಾತ್ರ ಅಧಿಕೃತವಾಗಿ ರಾಜೀನಾಮೆಯನ್ನು ಹಿಂಪಡೆಯೋದಿಲ್ಲ. ಅಷ್ಟಾದರೂ ಕೂಡ ಕಾಂಗ್ರೆಸ್ ರಾಹುಲ್ ಅವರು ಅವರನ್ನು ಮನವೊಲಿಸಿದ್ದಾರೆ ಅಂತಲೇ ಪ್ರಚಾರ ಮಾಡುತ್ತೆ. ನೋಡಿ, ರಾಹುಲ್ ಗಾಂಧಿ ಅವರು 2014ರಿಂದ ಒಂದು ರೀತಿಯ ನೀತಿಯನ್ನು ಪಾಲಿಸ್ಕೊಂಡು ಬಂದಿದ್ದಾರೆ. ಪಕ್ಷದಿಂದ ಯಾರಾದರೂ ಹೊರ ಹೋಗೋದಕ್ಕೆ ಬಯಸಿದ್ರೆ ಅಥವಾ ರಾಜೀನಾಮೆ ನೀಡೋದಕ್ಕೆ ಬಯಸಿದ್ರೆ ಅವರನ್ನು ತಡೆಯಬಾರದು ಅನ್ನೋದು. ಈ ಅಹಂಕಾರದ ಕಾರಣದಿಂದಲೇ ಜಿತಿನ್ ಪ್ರಸಾದ್, ಹಿಮಂತ್ ಬಿಶ್ವ ಶರ್ಮಾ, ಗುಲಾಬ್ ನಬಿ ಆಜಾದ್, ಜ್ಯೋತಿರಾದಿತ್ಯ ಸಿಂಧಿಯಾ ಅವರಂತಹ ದೊಡ್ಡ ದೊಡ್ಡ ನಾಯಕರು ಪಕ್ಷ ಬಿಟ್ಟಾಗಲೂ ಕೂಡ ರಾಹುಲ್ ಅವರನ್ನು ತಡೆಯುವಂತಹ ಪ್ರಯತ್ನ ಮಾಡಲೇ ಇಲ್ಲ. 5 ದಶಕಗಳ ಕಾಲ ಪಕ್ಷಕ್ಕಾಗಿ ದುಡಿದ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರನ್ನು ಕೂಡ ತಡೆಯೋದಿಲ್ಲ.
ತಮ್ಮ ಶಾಲಾ ದಿನಗಳ ಸ್ನೇಹಿತರಾಗಿದ್ದ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು 2020ರಲ್ಲಿ ರಾಜೀನಾಮೆ ನೀಡಿದ ನಂತರ ಇವತ್ತಿನವರೆಗೂ ರಾಹುಲ್ ಗಾಂಧಿ ಅವರೊಂದಿಗೆ ಮಾತಾಡಿದ ಉದಾಹರಣೆಯೇ ಇಲ್ಲ. ಆದರೆ ಅಸ್ಸಾಂನಲ್ಲಿ ಕಾಂಗ್ರೆಸ್ ಅಸ್ತಿತ್ವವೇ ನಾಶ ಆಗಬಹುದು ಅನ್ನೋ ಗೌರವ್ ಗೊಗೊಯ್ ಅವರ ಎಚ್ಚರಿಕೆಯಿಂದಾಗಿ ರಾಹುಲ್ ಬೋರಾ ಅವರ ಜೊತೆ ಮಾತಾಡೋದಕ್ಕೆ ಸಿದ್ಧ ಆಗ್ತಾರೆ. ಆದರೆ ಅವರ ಮನವೊಲಿಸೋದಕ್ಕೆ ಆಗೋದಿಲ್ಲ. ಭೂಪೇನ್ ಬೋರಾ ಮತ್ತು ಕಾಂಗ್ರೆಸ್ ನಡುವಿನ ಬಿರುಕಿಗೆ ಮುಖ್ಯ ಕಾರಣ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು. ಬೋರಾ ಅವರು ಅಸ್ಸಾಂನ ಅಸ್ಮಿತೆ, ಸಂಸ್ಕೃತಿ ಮತ್ತು ಸುರಕ್ಷತೆಗಾಗಿ ಹೋರಾಡುವ ನಾಯಕರಾಗಿದ್ದು ಮುಖ್ಯಮಂತ್ರಿ ಹಿಮಂತ್ ಬಿಶ್ವ ಶರ್ಮಾ ಅವರೊಂದಿಗೆ ಒಳ್ಳೆಯ ಸಂಬಂಧವನ್ನು ಹೊಂದಿದ್ದಾರೆ. ಹಿಮಂತ್ ಬಿಶ್ವ ಶರ್ಮಾ ಅವರ ಪ್ರಕಾರ ಬೋರಾ ಅವರು ಕಾಂಗ್ರೆಸ್ನಲ್ಲಿದ್ದ ಕೊನೆಯ ಹಿಂದುತ್ವವಾದಿ ಸಿದ್ಧಾಂತದ ನಾಯಕ ಅಂತೆ. ಅಸ್ಸಾಂನ ಪವಿತ್ರ ಧಾರ್ಮಿಕ ಸ್ಥಳವಾದ ಮಜುಲಿಯಲ್ಲಿ ಮುಸ್ಲಿಮೇತರರಿಗೆ ಪ್ರವೇಶ ನಿಷೇಧವಿದ್ರೂ ಕೂಡ ಗೌರವ್ ಗೊಗೊಯ್ ಒಬ್ಬ ಮುಸ್ಲಿಂ ನಾಯಕನನ್ನು ಅಲ್ಲಿ ಕರೆದುಕೊಂಡು ಹೋಗ್ತಾರೆ. ಇದನ್ನು ಬೋರಾ ಅವರು ತೀವ್ರವಾಗಿ ವಿರೋಧ ಮಾಡ್ತಾರೆ. ರಾಜಕೀಯ ಲಾಭಕ್ಕಾಗಿ ಸನಾತನ ಸಂಸ್ಕೃತಿಯೊಂದಿಗೆ ರಾಜಿ ಮಾಡ್ಕೊಳ್ಬಾರ್ದು ಅಂತ ಹೇಳ್ತಾರೆ. ಅಲ್ಲದೆ ಗೌರವ್ ಗೊಗೊಯ್ ಅವರ ಪತ್ನಿ ಎಲಿಜಬೆತ್ ಮತ್ತು ಪಾಕಿಸ್ತಾನದ ISI ಏಜೆಂಟ್ ತೌಕೀರ್ ಅಲಿ ಶೇಖ್ ಅವರ ನಡುವಿನ ಸಂಬಂಧದ ಆರೋಪಗಳು ಗಂಭೀರವಾಗಿದೆ ಅಂತ ಬೋರಾ ಅವರು ರಾಹುಲ್ ಗಾಂಧಿ ಅವರಿಗೆ ನಿಧಾನವಾಗಿ ತಿಳಿ ಹೇಳ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಇವುಗಳನ್ನು BJP ಮಾಡಿದ ಆರೋಪ ಅಂತ ನಿರ್ಲಕ್ಷ್ಯ ಮಾಡಿಬಿಟ್ರು. 2021ರ ಚುನಾವಣೆಯ ಸೋಲಿನ ನಂತರ ಭೂಪೇನ್ ಬೋರಾ ಅವರು ಪಕ್ಷವನ್ನು ಸಂಘಟಿಸೋದಕ್ಕೆ ಅಹೋರಾತ್ರಿ ಶ್ರಮವನ್ನು ಪಡ್ತಾರೆ. 2026ರ ಚುನಾವಣೆಯಲ್ಲಿ ಪಕ್ಷ ಉತ್ತಮ ಪ್ರದರ್ಶನ ನೀಡಬೇಕು ಅನ್ನೋದು ಅವರ ಗುರಿಯಾಗಿತ್ತು. ಆದರೆ ಮೇ 2025ರ ಸುಮಾರಿಗೆ ರಾಹುಲ್ ಗಾಂಧಿ ಅವರು ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ದುಡಿದವರನ್ನು ಬದಿಗೊತ್ಬಿಟ್ರು. ಇದ್ದಕ್ಕಿದ್ದಂತೆ ತರುಣ್ ಗೊಗೊಯ್ ಅವರ ಮಗ ಗೌರವ್ ಗೊಗೊಯ್ ಅವರಿಗೆ ಬಡ್ತಿ ನೀಡಿ ಅವರನ್ನೇ ಅಸ್ಸಾಂನ ಕಾಂಗ್ರೆಸ್ ಅಧ್ಯಕ್ಷರಾಗಿ ನೇಮಕ ಮಾಡಲಾಗುತ್ತೆ. ಇದು ಬೋರಾ ಅವರಿಗೆ ಮಾಡಿದ ಅವಮಾನ ಆಗಿಬಿಟ್ಟಿತ್ತು. ಗಾಂಧಿ ಕುಟುಂಬವು ಕೇವಲ ತಮಗೆ ಹತ್ತಿರ ಇರೋರನ್ನು ಮಾತ್ರ ದೊಡ್ಡ ಹುದ್ದೆಗಳಿಗೆ ತರುತ್ತೆ ಅನ್ನೋದು ಬೋರಾ ಅವರಿಗೆ ಮನವರಿಕೆ ಆಗುತ್ತೆ. ಗೌರವ್ ಗೊಗೊಯ್ ಅವರ ಕುಟುಂಬ ಮತ್ತು ಗಾಂಧಿ ಕುಟುಂಬದ ನಡುವಿನ ಹಳೆಯ ಸಂಬಂಧದ ಕಾರಣದಿಂದಾಗಿ ಇವತ್ತು ರಾಹುಲ್ ಗಾಂಧಿ ಅವರನ್ನು ಬೆಂಬಲಿಸ್ತಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿಬಿಡುತ್ತೆ. ಈ ಎಲ್ಲ ಬೆಳವಣಿಗೆಗಳ ಕಾರಣ ಭೂಪೇನ್ ಬೋರಾ ಅವರು ಈಗ ಭಾರತೀಯ ಜನತಾ ಪಾರ್ಟಿ ಕಡೆಗೆ ಹೋಗೋದು ಬಹುತೇಕ ಖಚಿತ ಆಗಿದೆ. ಇನ್ನು 10ರಿಂದ 15 ದಿನಗಳಲ್ಲಿ ಈ ಬಗ್ಗೆ ಸ್ಪಷ್ಟವಾದ ಚಿತ್ರಣ ಅಂತೂ ಖಂಡಿತ ಸಿಗುತ್ತೆ. ಹಿಮಂತ್ ಬಿಶ್ವ ಶರ್ಮಾ ಅವರೊಂದಿಗೆ ಬೋರಾ ಅವರು ಈಗಾಗಲೇ ದೂರವಾಣಿ ಮೂಲಕ ಮಾತಾಡಿದ್ದಾರೆ ಮತ್ತು ಶೀಘ್ರದಲ್ಲೇ ಭೇಟಿಯಾಗಲಿದ್ದಾರೆ ಅನ್ನೋದು ಸದ್ಯ ಬರ್ತಾ ಇರುವಂತಹ ಮಾಹಿತಿ. ಒಮ್ಮೆ ನೀಡಿದ ರಾಜೀನಾಮೆಯನ್ನು ಹಿಂಪಡೆಯುವ ಸಾಧ್ಯತೆ ಅಂತೂ ಖಂಡಿತ ಇಲ್ಲ. ಮತ್ತು ಇದು ಅಸ್ಸಾಂನಲ್ಲಿ ರಾಹುಲ್ ಮತ್ತು ಪ್ರಿಯಾಂಕಾ ಅವರ ಚುನಾವಣಾ ಗೆಲುವಿನ ಕನಸನ್ನು ನುಚ್ಚು ನೂರು ಮಾಡೋದಂತೂ ಗ್ಯಾರಂಟಿ. ಅಸ್ಸಾಂ ಕಾಂಗ್ರೆಸ್ನ ಕೊನೆಯ ಭರವಸೆಯು ಈಗ ಮರೆಯಾಗ್ತಿರುವಂತೆ ಕಾಣಿಸ್ತಾ ಇದೆ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.